Hello everyone, this is Asif Turgal and you are watching Foundation Tutorials for Commerce, and I request everyone please do watch my classes, share, subscribe and don't forget to press the bell icon to know about the updates of my upcoming classes. Thank you. Well friends, from last 3 classes we have been discussing the second important chapter from first year business studies, that is forms of business organization. ವ್ಯವಹಾರ ಸಂಘಟನೆಗಳ ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. In that already we have covered 2 important forms of business organization, that is sole proprietorship and joint Hindu family. Okay, ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ ಮತ್ತು ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಅದಲ್ಲದೆ ಪಾರ್ಟ್ನರ್ಶಿಪ್ ಅನ್ನು ಸಹ ನಾವು ಆರಂಭ ಮಾಡಿದ್ದೇವೆ. ಆಲ್ರೆಡಿ ವಿ ಹ್ಯಾವ್ ಬಿನ್ ಡಿಸ್ಕಸಿಂಗ್ ಸಮ್ meaning, features, merits and demerits of partnership, and today we are going to discuss the further concept or the concepts from the partnership forms of business organization. Okay, so let me start with the first one, that is active partner. Types of partners ಅಲ್ಲಿ ಪಾಲುದಾರರ ಪ್ರಕಾರಗಳಲ್ಲಿ ಒಂದದು ಯಾವುದು ಅಂತ ಕೇಳಿದ್ರೆ ಆಕ್ಟಿವ್ ಪಾರ್ಟ್ನರ್. ಆಕ್ಟಿವ್ ಪಾರ್ಟ್ನರ್ ಅಂತ ಯಾರು ಕರೀತಾರೆ? ಸಕ್ರಿಯ ಪಾಲುದಾರ ಅಥವಾ ಕ್ರಿಯಾಶೀಲ ಪಾಲುದಾರ. ಸಕ್ರಿಯ ಪಾಲುದಾರ ಅಥವಾ ಕ್ರಿಯಾಶೀಲ ಪಾಲುದಾರ. ಹಿಯರ್ ದ ನೇಮ್ ಸ್ಪೆಸಿಫೈಸ್ ಆಕ್ಟಿವ್ ಪಾರ್ಟ್ನರ್. ಆಕ್ಟಿವ್, ಸಕ್ರಿಯ. ಇಟ್ ಮೀನ್ಸ್ ಹಿಯರ್ ದ ಪಾರ್ಟ್ನರ್ or a person will initiate himself in all the activities of a partnership business. Andre here he will invest the capital, he will take care of the business activities, he will take the responsibilities, and ultimately he is held liable for unlimited liability. ಏನು ಹೇಳ್ತಾರೆ ಇವರು? ಸಕ್ರಿಯ ಪಾಲ್ದಾರ ಯಾರಾಗಿರ್ತಾನೆ ಅಂತ ಕೇಳಿದ್ರೆ, ಸಕ್ರಿಯ ಪಾಲ್ದಾರ ದೈನಂದಿನ ವ್ಯವಹಾರಗಳಲ್ಲಿ ಏನು ಮಾಡ್ತಾನವ? ಭಾಗವಹಿಸ್ತಾನ. ಅಷ್ಟಲ್ದನ ಬಂಡವಾಳವನ್ನು ತೊಡಗಿಸ್ತಾನ, ಸಂಸ್ಥೆಯ ನಿರ್ವಹಣೆಯನ್ನು ಭಾಗವಹಿಸ್ತಾನ, ಲಾಭ ನಷ್ಟಗಳನ್ನು ಹಂಚಿಕೊಳ್ತಾನ ಮತ್ತು ಅಪರಿಮಿತ ಸಾಲವನ್ನು ಸಹ ಅವನು ಹೊಂದಿರುತ್ತಾನೆ. ಅಷ್ಟಲ್ಲ ಏನು ಮಾಡ್ತಾನೆ, ಇತರ ಪಾಲುದಾರರ ಪರವಾಗಿ ಅವನೊಬ್ಬನೇ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಮೀನಿಂಗಲ್ಲಿ ನಾವು ನೋಡಿದ್ವಿ ಏನು, ಎಲ್ಲರೂ ಒಬ್ಬರಿಗಾಗಿ ಒಬ್ಬನು ಎಲ್ಲರಿಗಾಗಿ ಅಂತಕ್ಕಂಥ ಒಂದು ಅರ್ಥವನ್ನು ಅಲ್ಲಿ ನಾವು ಅರ್ಥ ವಿವರಣೆಯಲ್ಲಿ ನೋಡಿದ್ವಿ, ಹೌದಾ? ಸಿಮಿಲರ್ಲಿ ಇಲ್ಲಿ ಆಕ್ಟಿವ್ ಪಾರ್ಟ್ನರ್ ಏನು ಮಾಡ್ತಾನೆ? ಹಿ ವಿಲ್ ಆ್ಯಕ್ಟ್ ಫಾರ್ ಆಲ್ ಆಫ್ ದೆಮ್. ರಿಮೈನಿಂಗ್ ಪಾರ್ಟ್ನರ್ಸಿಗೆ ಅವನು ಏನು ಮಾಡ್ತಾನೆ? ಅವರೆಲ್ಲರ ಪರವಾಗಿ ತಾನೇ ಒಂದು ಮುಂದುವರೆದು ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾನ, ಕಾರ್ಯವನ್ನು ಮಾಡ್ತಾನ. ಸೊ ಏನೇನು ಮಾಡ್ತಾನೆ ರೀ ಹೆಂಗಾದ್ರೆ ಕೇಳಿದ್ರೆ, ಹಿ ವಿಲ್ ಇನ್ವೆಸ್ಟ್ ದಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಹಿ ವಿಲ್ ಟೇಕ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷೋ. ಬರ್ತಕ್ಕಂಥ ಲಾಭ ನಷ್ಟವನ್ನು ಹಂಚಿಕೊಳ್ಳಲು ಭಾಗವಹಿಸ್ತಾನೆ. ಮ್ಯಾನೇಜ್ಮೆಂಟ್ ಆಫ್ ಆಲ್ ದ ಆಕ್ಟಿವಿಟಿ, ಮ್ಯಾನೇಜಿಂಗ್ ದಿ ಆಲ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅದಲ್ಲದೆ ಅಷ್ಟೇ ಅಲ್ಲದೆ ಆ್ಯಂಡ್ ಅಲ್ಟಿಮೇಟ್ಲಿ ಅನ್ಲಿಮಿಟೆಡ್ ಲಯಾಬಿಲಿಟಿಯನ್ನು ಹೊಂದಿರ್ತಾನೆ. ಅಪರಿಮಿತ ಹೊಣೆಗಾರಿಕೆಯನ್ನು ಸಹ ಇಲ್ಲಿ ಕ್ರಿಯಾಶೀಲ ಪಾಲುದಾರ ಹೊಂದಿರ್ತಾನೆ. ಓಕೆ, ಸೆಕೆಂಡ್ ಯಾವುದು? ಸ್ಲೀಪಿಂಗ್ ಆರ್ ಡೋರ್ಮೆಂಟ್ ಪಾರ್ಟ್ನರ್. ಸ್ಲೀಪಿಂಗ್ ಆರ್ ಡಾರ್ಮೆಂಟ್ ಪಾರ್ಟ್ನರ್ ಅಂತ ಕರೀತಾರೆ. ಸುಪ್ತ ಪಾಲುದಾರ ಅಥವಾ ನಿದ್ರಿಸುವ ಪಾಲುದಾರ ಅಂತ ಕರೀತಾರೆ. ಯಾರು ಕರೀತಾರ ನೋಡ್ರಿ, ಪಾಲುದಾರಿಕೆ ಸಂಸ್ಥೆಯ ದೈನಂದಿನ ವ್ಯವಹಾರಗಳಲ್ಲಿ ಭಾಗವಹಿಸದೇ ಇರುವ ಪಾಲುದಾರರನ್ನು ಸೂಕ್ತ ಅಥವಾ ನಿದ್ರಿಸುವ ಪಾಲುದಾರ ಎನ್ನುತ್ತಾರೆ. Here, as the name specifies, sleeping partner, it means he will not at all interfere or take active participation in the business activities of a partnership business form. He will not at all initiate himself
or herself towards the any of the business activities of that particular partnership business. ಹಿಂಗಾಗಿ ಅವನಿಗೆ ಏನಂತಾರೆ ಸ್ಲೀಪಿಂಗ್ ಪಾರ್ಟ್ನರ್ ಆರ್ ಡಾರ್ಮೆಂಟ್ ಪಾರ್ಟ್ನರ್, ಸೂಕ್ತ ಪಾಲುದಾರ ಅಥವಾ ನಿದ್ರಿಸುವ ಪಾಲುದಾರ ಅಂತ ಕರೀತಾರೆ. ಇವೊಂದು ಆದಾಗ್ಯೂ ಸೂಕ್ತ ಪಾಲುದಾರನು ಸಂಸ್ಥೆಯಲ್ಲಿ ಬಂಡವಾಳವನ್ನು ತೊಡಗಿಸುತ್ತಾನೆ, ಲಾಭ ನಷ್ಟಗಳನ್ನು ಹಂಚಿಕೊಳ್ಳುತ್ತಾನೆ ಮತ್ತು ಅಪರಿಮಿತ ಲಯಬಿಲಿಟೀಸನ್ನು ಹೊಂದಿರ್ತಾನೆ. ಇಲ್ಲಿ ಹೇಳ್ತಾರೆ ಅವರು ಸೂಕ್ತ ಪಾಲುದಾರ ಸಹಿ ಕೇವಲ ಏನು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಒಳಗೆ ಅವ ಭಾಗವಹಿಸುವುದಿಲ್ಲ. ಸ್ಲೀಪಿಂಗ್ ಪಾರ್ಟ್ನರ್ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸೋದಿಲ್ಲ, ಆದರೆ ಈ ವಿಲ್ ಇನ್ವೆಸ್ಟ್ ಕ್ಯಾಪಿಟಲ್, ಬಂಡವಾಳನ ಹೂಡ್ತಾನೆ, ಪ್ರಾಫಿಟ್ ಆ್ಯಂಡ್ ಲಾಸನ್ನು ಸಹ ತಗೊಳ್ತಾನೆ. ಆ್ಯಂಡ್ ಅಲ್ಟಿಮೇಟ್ಲಿ ಹಿ ವಿಲ್ ಆಲ್ಸೋ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ, ಅಪರಿಮಿತವಾದಂಥ ಹೊಣೆಗಾರಿಕೆಯನ್ನು ಸಹ ಇಲ್ಲಿ ಹೊಂದಿರ್ತಾನೆ. ಆ್ಯಕ್ಟಿವ್ ಪಾರ್ಟ್ನರ್ ಮತ್ತು ಸ್ಲೀಪಿಂಗ್ ಪಾರ್ಟ್ನರ್ ಓನ್ಲಿ ಡಿಫ್ರೆನ್ಸ್ ಏನು, ಒಂದೇ ಒಂದು ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಆ್ಯಕ್ಟಿವ್ ಪಾರ್ಟ್ನರ್ ವ್ಯವಹಾರ ಚಟುವಟಿಕೆಗಳ ನಿರ್ವಹಣೆ ಮಾಡ್ತಾನೆ, ಆದರೆ ಇಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಸೂಕ್ತ ಪಾಲುದಾರ ಏನು ಮಾಡ್ತಾನೆ, ವ್ಯವಹಾರದ ಚಟುವಟಿಕೆಗಳನ್ನು ಏನು ನಿರ್ವಹಣೆಯನ್ನು ಮಾಡುವುದಿಲ್ಲ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಯಾರು ಸೀಕ್ರೆಟ್ ಪಾರ್ಟ್ನರ್, ಥರ್ಡ್ ಒನ್ ಸೀಕ್ರೆಟ್ ಪಾರ್ಟ್ನರ್, ಗುಪ್ತ ಪಾಲುದಾರ ಅಥವಾ ರಹಸ್ಯ ಪಾಲುದಾರ ಅಂತ ಕರೀತಾರೆ. ರಹಸ್ಯ ಪಾಲುದಾರ ಅಂತ ಕರೀತಾರೆ. ಯಾರಿವನು ಅಂತ ಕೇಳಿದ್ರೆ, ಸಂಸ್ಥೆಯೊಂದಿಗಿನ ಪಾಲುದಾರನ ಒಡನಾಟವು ಜನಸಾಮಾನ್ಯರಿಗೆ ಅಪರಿಚಿತವಾಗಿರುತ್ತದೆ. ಅವನು ರಹಸ್ಯ ಪಾಲುದಾರನ ಎನಿಸ್ಕೊಳ್ತಾನೆ. ಅಂದರೆ ಇಲ್ಲೇನಿರ್ತದೆ, ಅವನು ಪಾರ್ಟ್ನರ್ ಇರ್ತಾನೆ ಆ ಬಿಸ್ನೆಸ್ದು, ಆದರೆ ನೋಡೋರ ಕಂಡಿಗೆ ಅವ್ನು ಹೆಂಗೆ ಕಾಣ್ತಿರ್ತಾನೆ ಅಂತ ಕೇಳಿದ್ರೆ, ಈ ಬಿಸ್ನೆಸ್ಗೆ ಈ ವ್ಯವಹಾರ ಚಟುವಟಿಕೆಗಳಿಗೂ ಸಂಬಂಧವೇ ಇಲ್ಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಅವನು ಇರ್ತಾನೆ. ಬಟ್ ಓವರಾಲ್ ಆಗೇನು ಅವನು ಅಲ್ಲಿ ಪಾಲುದಾರನಾಗಿರ್ತಾನೆ. ಇವನೇನು ಮಾಡ್ತಿರ್ತಾನೆ ಅಂತ ಕೇಳಿದ್ರೆ, ಜನಸಾಮಾನ್ಯರ ಮಧ್ಯೆ ಇದ್ದುಕೊಂಡು ತಮ್ಮ ಒಂದು ಪಾಲುದಾರಿಕೆ ಸಂಸ್ಥೆಯ ಬಗ್ಗೆ, ತಾವು ಒಂದು ವ್ಯಕ್ತಿಗಳು ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಪಾಲುದಾರಿಕೆ ಸಂಸ್ಥೆ ಬಗ್ಗೆ ಜನರ ಅಭಿಪ್ರಾಯಗಳೇನದಾವ, ವಿಚಾರಣೆಗಳೇನದಾವ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವನು ಕಲೆ ಹಾಕ್ತಾ ಇರ್ತಾನೆ ಇಲ್ಲಿ. ಈ ವಿಶಿಷ್ಟ ಲಕ್ಷಣವನ್ನು ಬಿಟ್ಟರೆ ಉಳಿದೆಲ್ಲ ಅಂಶಗಳು ಅವನು ಇತರ ಪಾಲುದಾರನು ಹೋಲುತ್ತಾನೆ. ಅಂದರೆ ಇವನು ಸಹ ಏನು ಮಾಡ್ತಾನೆ, ಬಂಡವಾಳನ ಹೂಡಿಕೆ ಮಾಡ್ತಾನೆ, ಸಕ್ರಿಯವಾಗಿ ಆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ, ಇವನು ಪ್ರಾಫಿಟ್ ಆ್ಯಂಡ್ ಲಾಸನ್ನು ತೊಗೊಳ್ತಾನೆ, ಮತ್ತು ಅನ್ಲಿಮಿಟೆಡ್ ಲಯಬಿಲಿಟಿ, ಅಪರಿಮಿತವಾದಂಥ ಹೊಣೆಗಾರಿಕೆಯನ್ನು ಸಹ ಇಲ್ಲಿ ಇವನು ಹೊಂದಿರುತ್ತಾನೆ. ಒಂದೇ ಒಂದು ವ್ಯತ್ಯಾಸ ಇವನು ಏನು ಅಂತ ಕೇಳಿದರೆ, ಇವನು ಉಳಿದೆಲ್ಲ ಪಾಲುದಾರರಂತೆ ಆ ಒಂದು ಸಂಸ್ಥೆಯಲ್ಲಿ ಎದ್ದು ಕಾಣೋದಿಲ್ಲ, ಕಂಡು ಬರುವುದಿಲ್ಲ. he will remain as unknown person to his partnership business itself. Why? Because he will remain in the people of the society. He will stay in the society as an unknown person. Why? Because he will remain as unknown only because of to collect the opinions of the general public towards their business. ಜನಗಳ ಮಧ್ಯೆ ಇದ್ದುಕೊಂಡು, ಜನ ಸಮೂಹದಲ್ಲಿ ಇದ್ದುಕೊಂಡು ಏನು ಮಾಡ್ತಾನವ, ತಮ್ಮ ಒಂದು ಪಾಲುದಾರಿಕೆಗೆ ಜನರ ಅಭಿಪ್ರಾಯ ಏನದ ಅನ್ನೋದನ್ನು ಕಲೆ ಹಾಕ್ತಾನೆ. ಸೊ ಅದಕ್ಕೆ ನಾನು ಇಲ್ಲವಂಗೆ ರಹಸ್ಯ ಪಾಲುದಾರ ಅಥವಾ ಗುಪ್ತ ಪಾಲುದಾರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಅದು ನಾಮಿನಲ್ ಪಾರ್ಟ್ನರ್. ನಾಮಮಾತ್ರ ಪಾಲುದಾರ ಯಾರಿಗೆ ಕರೀತಾರೆ? ನಾಮಮಾತ್ರ ಪಾಲುದಾರನು ತನ್ನ ಹೆಸರನ್ನು ಸಂಸ್ಥೆ ಉಪಯೋಗಿಸಲು ಅವಕಾಶ ನೀಡುತ್ತಾನೆ. ಅವನು ಬಂಡವಾಳವನ್ನು ತೊಡಗಿಸುವುದಿಲ್ಲ, ಸಂಸ್ಥೆಯ ವ್ಯವಹಾರಗಳಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಲಾಭ ಅಥವಾ ನಷ್ಟವನ್ನು ಹಂಚಿಕೊಳ್ಳುವುದಿಲ್ಲ. ಆದರೆ ಇತರ ಪಾಲುದಾರರ ಸಂಸ್ಥೆಯ ಸಾಲಗಳನ್ನು ಮರುಪಾವತಿಸುವಲ್ಲಿ ಮೂರನೇ ವ್ಯಕ್ತಿಯಾಗಿ ಹೊಣೆಗಾರನಾಗಿರುತ್ತಾನೆ. Here as the name specifies, nominal namesake is a namesake partner, nominal partner. It means he will give his name to a particular partnership business only for the sake of showing the number of partners. ನಮ್ಮ ಪಾಲುದಾರಿಕೆ ಸಂಸ್ಥೆಯಲ್ಲಿ ಇಷ್ಟು ಜನ ಏನು ಮೆಂಬರ್ಸ್ ಇದ್ದಾರೆ, ಇಷ್ಟು ಜನ ನಾವು ಪಾರ್ಟ್ನರ್ಸ್ ಇದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಅದು ಪಾಲುದಾರಿಕೆ ಸಂಸ್ಥೆಗೆ ಇವನೇನು ಮಾಡಿರ್ತಾನೆ, ತನ್ನ ಹೆಸರನ್ನು ಕೊಟ್ಟಿರ್ತಾನೆ. ಇಲ್ಲಿ ಇವನು ಯಾವುದೇ ಬಂಡವಾಳವನ್ನು ಇನ್ವೆಸ್ಟ್ ಮಾಡಿರೋದಿಲ್ಲ, ಕ್ಯಾಪಿಟಲ್. He has never ever invested his capital
ಆ್ಯಂಡ್ ಹೀ ಈಸ್ ನೆವರ್ ಎವರ್ ದಿ ಪಾರ್ಟ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟಗಳಲ್ಲಿ ಇವನು ಭಾಗವಹಿಸಿರೋದಿಲ್ಲ. ಮ್ಯಾನೇಜ್ಮೆಂಟ್ ಅಥಾರಿಟಿ, ವ್ಯವಹಾರ ಚಟುವಟಿಕೆಗಳ ನಿರ್ವಹಣೆ ಸಹ ಇವನು ಭಾಗವಹಿಸಿರೋದಿಲ್ಲ. ಅಷ್ಟೇ ಅಲ್ಲದೆ ಇವನಿಗೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರುವುದಿಲ್ಲ. ಆದರೆ he will remain as a third person to fulfill the liability of that partnership business. ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದು ಒಂದು ವೇಳೆ ಏನಾದರೂ ಲಾಸ್ ಅಂತ ಆದಾಗ ಎಲ್ಲ ಪಾರ್ಟ್ನರ್ಸ್ಗಳು ಏನಿರ್ತಾರೋ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಆದರೂ ಕೊನೆಗೆ ಇನ್ನೂ ಕೆಲವೊಂದು ಸ್ವಲ್ಪ ಲಯಬಿಲಿಟಿ, ಸಾಲವನ್ನು ಕೊಡ್ತಕ್ಕಂಥ ಒಂದು ಏನಾದರೂ ಕೊರತೆ ಉಂಟಾದಲ್ಲಿ ಅವಾಗ ಇವೇನು ಮಾಡ್ತಾನೆ, ಇವ ನಾಮಿನಲ್ ಪಾರ್ಟ್ನರ್ ಏನು ಮಾಡ್ತಾನೆ, ನಾಮಿನಲ್ ಪಾರ್ಟ್ನರ್ ಅಲ್ಲಿ ಹಸ್ತಕ್ಷೇಪ ಮಾಡ್ತಾನೆ, ಅಲ್ಲಿ ತನ್ನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾನೆ. ಅಂದರೆ ಒಂದು ಸಹಾಯವನ್ನು ಮಾಡ್ತಾನೆ. ಇದು ಹೆಂಗೆ ಸಾಧ್ಯ ಅಂತ ಕೇಳಿದ್ರೆ, ಏನೋ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಗ್ರೂಪ್ ಇರ್ತದೆ, ಅದ್ರಾಗ ಒಂದು 4 ಮಂದಿ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿರ್ತಾರೆ. ಇವು ನಾಮಿನಲ್ ಪಾರ್ಟ್ನರ್ 5ನೇದ ಉಳ್ಕೊಂಡಿರ್ತಾನೆ. ಟು ಶೋ ದಿ ಓನ್ಲಿ ಫಾರ್ 5 ಜನ ನಾವು ಪಾರ್ಟ್ನರ್ಸ್ ಇದ್ದೀವಿ, ಇಷ್ಟು ಬಿಸ್ನೆಸ್ ಇರುತ್ತೆ ಅಂತ ತೋರಿಸ್ಲಿಕ್ಕೆ ಇವಂದು ಹೆಸರು ಸಹ ಅವರು ಇವನು ಪರ್ಮಿಷನ್ ತೊಗೊಂಡು ಸೇರಿಸಿರ್ತಾರೆ. ಅದ್ರ ಪ್ರಕಾರ ಬಿಸ್ನೆಸ್ ನಡೀತಿರ್ತದೆ. ಒಂದು ವೇಳೆ ಇವನು ಇಲ್ಲಿ ಏನು ಕ್ಯಾಪಿಟಲ್ ಹಾಕಿರೋದಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ತೊಗೋದಿಲ್ಲ, ಕೆಲಸಗಳಲ್ಲಿ ಏನು ಮ್ಯಾನೇಜ್ಮೆಂಟ್ ಅಥಾರಿಟಿ ಇವ್ಗೆ ಇರೋದಿಲ್ಲ, ಆಮೇಲೆ ಇವ್ದು ಯಾವುದೇ ಲಯಬಿಲಿಟಿ ಇರೋದಿಲ್ಲ, ಆದರೂ ಸಹ ಹೀ ವಿಲ್ ಆ್ಯಕ್ಟ್ ಆ್ಯಸ್ ಎ ಥರ್ಡ್ ಪರ್ಸನ್ ಫಾರ್ ವಾಟ್? ಫಾರ್ ಟು ಪೇ ದಿ ಲಯಬಿಲಿಟಿ. ಒಂದು ವೇಳೆ ಲಾಸ್ ಅಂತ ಆದ್ರೆ, ಸಾಲ ಅಂತ ಆದಾಗ ಮೂರನೇ ವ್ಯಕ್ತಿಯಾಗಿ ಇವನು ಆ ಒಂದು ಸಾಲವನ್ನು ನಿಭಾಯಿಸಲಿಕ್ಕೆ, ಸಾಲವನ್ನು ಪೂರೈಸಲಿಕ್ಕೆ, ಮುಗಿಸಲಿಕ್ಕೆ ಇವನು ಬರ್ತಾನೆ. ಸೊ ಈಸ್ ಅ ನಾಮಿನಲ್ ಪಾರ್ಟ್ನರ್, ನಾಮ ಮಾತ್ರ ಪಾಲುದಾರ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಅದು ಪಾರ್ಟ್ನರ್ ಬೈ ಎಸ್ಟೋಪೆಲ್. ಅಂದರೆ ತೋರಿಕೆಯ ಪಾಲುದಾರ ಯಾರು ಕರೀತಾರೆ? ಒಬ್ಬ ವ್ಯಕ್ತಿಯನ್ನು ತೋರಿಕೆಯ ಪಾಲುದಾರ ಅಂತ ಕರಿಬೇಕಾದ್ರೆ ಆತ ಸಂಸ್ಥೆಯಲ್ಲಿನ ತನ್ನ ತೊಡಗಿಸಿಕೊಳ್ಳುವಿಕೆ, ನಡವಳಿಕೆ ಅಥವಾ ವರ್ತನೆಯಿಂದ ತಾನು ಸಂಸ್ಥೆಯ ಪಾಲುದಾರ ಎಂಬ ಭಾವನೆಯನ್ನು ಬೇರೆಯವರಲ್ಲಿ ಉಂಟು ಮಾಡಿರಬೇಕು. ಈ ಬಗೆಯ ಪಾಲುದಾರರು ಬಂಡವಾಳ ತೊಡಗಿಸದೆ ಅಥವಾ ಸಂಸ್ಥೆಯ ವ್ಯವಹಾರಗಳಲ್ಲಿ ಭಾಗವಹಿಸದಿದ್ದರೂ ಮೂರನೇ ವ್ಯಕ್ತಿಗಳ ದೃಷ್ಟಿಯಲ್ಲಿ ಇವರು ಪಾಲುದಾರರಿಗೆ ಕಾರಣ. ಇವರನ್ನು ಸಂಸ್ಥೆಯ ಸಾಲಗಳಿಗೆ ಹೊಣೆಗಾರನಾಗಿಸಲಾಗುವುದು. ಇಲ್ಲಿ ಹೇಳ್ತಾರೆ, ದಿಸ್ ಪಾರ್ಟ್ನರ್ ಬೈ ಎಸ್ಟೋಪೆಲ್, ತೋರಿಕೆಯ ಪಾಲುದಾರ. ನಾಟಕ ಮಾಡ್ತಿರ್ತಾನ. ಎಕ್ಸಾಂಪಲ್, ಯಾವುದೋ ಒಂದು XYZ ಕಂಪ್ನಿ ತಗೊಳ್ರಿ, ಅಲ್ಲಿ ಒಂದು ಪಿಯೋನ್ ಇರ್ತಾನೋ, ಕ್ಲರ್ಕ್ ಇರ್ತಾನೋ, ಅಥವಾ ಮತ್ತೊಂದು ಒಂದು ಎಂಪ್ಲಾಯ್ ಇರ್ತಾನೆ. ಇಲ್ಲಿ ನಾವು ಹಿ ವಿಲ್ ಶೋ ಹಿಮ್ಸೆಲ್ಫ್ ಆ್ಯಸ್ ಹೀಸ್ ಅ ಬಾಸ್, ಹೀಸ್ ಎ ಎಂಪ್ಲಾಯರ್. ಅವನೇ ಏನು ಎಲ್ಲರಿಗೂ ಕೆಲಸ ಕೊಟ್ಟವನೇ ಅನ್ನೋರಂಗೆ ಏನು ಮಾಡ್ತಿರ್ತಾನೆ, ಬಿಹೇವ್ ಮಾಡ್ತಿರ್ತಾನೆ. ಸೊ ಸಿಮಿಲರ್ಲಿ ಇಲ್ಲಿ ಪಾರ್ಟ್ನರ್ಶಿಪ್ ಅಂತ ಬಂದಾಗ, ಪಾಲುದಾರಿಕೆ ಒಂದು ವ್ಯವಹಾರ ಸಂಸ್ಥೆಗಳ ಅಂತ ಬಂದಾಗ, ಈ ತೋರಿಕೆ ಪಾಲುದಾರ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಜನರಲ್ ಪಬ್ಲಿಕ್ಕಿಗೆ, ಅಂದರೆ ಮೂರನೇ ವ್ಯಕ್ತಿ ಅಂತ ಇಲ್ಲಿ ಕೇಳಿದ್ರೆ ಜನರಲ್ ಪಬ್ಲಿಕ್ ಯಾರು ಆ ಸಂಸ್ಥೆಗೆ ಬಗ್ಗೆ ಏನೋ ಮಾತಾಡ್ತಿರ್ತಾರೆ, ಕೇಳ್ತಿರ್ತಾರೆ, ಅವ್ರ ಬಗ್ಗೆ ಏನೋ ಒಂದು ಒಪಿನಿಯನ್ ಹೊರಗೆ ಬರ್ತಿರ್ತೈತಿ, ಅವ್ರಿಗೆ ಇವು ಯಾವ ರೀತಿ ರಿಯಾಕ್ಟ್ ಮಾಡ್ತಿರ್ತಾನೆ ಅಂತ ಕೇಳಿದ್ರೆ, ಹೀ ವಿಲ್ ರಿಯಾಕ್ಟ್ ಆರ್ ಆ್ಯಕ್ಟ್ ಹಿಮ್ಸೆಲ್ಫ್ ಆ್ಯಸ್ ಎ ಹೀಸ್ ಅ ಪಾರ್ಟ್ನರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಈಸ್ ಅ ಶೇರ್ ಹೋಲ್ಡರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ಈಸ್ ಎ ಪಾರ್ಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನೋ ಹಾಗೆ ಅವನು ರಿಯಾಕ್ಟ್ ಮಾಡ್ತಿರ್ತಾನೆ. ನೋಡ್ರ ಕಣ್ಣಿಗೆ ಅವನು ಸಹ ಆ ಒಂದು ಸಂಸ್ಥೆ ಪಾಲ್ದಾರ ಇದ್ದಾನೆ ಅನ್ನೋಂಗೆ ಅವ್ರು ರಿಯಾಕ್ಟ್ ಮಾಡ್ತಿರ್ತಾನೆ. ಆದರೆ ಇವನು ಯಾವುದೇ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲ, ಮತ್ತು ಲಾಭ ನಷ್ಟಗಳಲ್ಲಿ ಹೊಣೆಗಾರರಾಗಿರೋದಿಲ್ಲ, ಮತ್ತು ಇಲ್ಲಿ ಯಾವುದು ವ್ಯವಹಾರ ಚಟುವಟಿಕೆಗಳ ನಿರ್ವಹಣೆಗೆ ಏನು ಹೀಗೆ ಯಾವುದೇ ಅವಕಾಶ ಇರುವುದಿಲ್ಲ. ಆದರೆ ನಷ್ಟ ಅಂತ ಏನಾದರೂ ಬಂದಾಗ ಈ ಪಾರ್ಟ್ನರ್ಸ್ ಬೈ ಎಸ್ಟೋಪೆಲ್ಗೂ ಸಹ ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಮೂರನೇ ವ್ಯಕ್ತಿಯಾಗಿ ಯಾವ ರೀತಿ ಈ ನಾಮಿನಲ್ ಪಾರ್ಟ್ನರ್ ಪೇ ಮಾಡಬೇಕಾಗಿ ಬಂತಲ್ಲ, ಅದೇ ರೀತಿ ಇವನು ಸಹ ನಾಮಿನಲ್ ಪಾರ್ಟ್ನರ್ ಯಾವ ರೀತಿ ಥರ್ಡ್ ಪರ್ಸನಾಗಿ ಹೋಗ್ಯಾನಲ್ಲ, ಇವನು ಥರ್ಡ್ ಪರ್ಸನ್ ಆಗಿ ಲಯಬಿಲಿಟಿ ಅಂತ ಉಂಟಾದಾಗ ಇವನು ಸಹ ಸಾಲವನ್ನು ಅಲ್ಲಿ ತೆರಬೇಕಾಗ್ತದೆ ಅಂತಕ್ಕಂಥ ಅರ್ಥವನ್ನು ಪಾರ್ಟ್ನರ್ ಬೈ ಎಸ್ಟೋಪೆಲ್ ಹೇಳ್ತದೆ. ಓಕೆ,
ನೆಕ್ಸ್ಟ್ ಯಾವುದು? ಪಾರ್ಟ್ನರ್ ಬಾಯ್ ಹೋಲ್ಡಿಂಗ್ ಔಟ್. ಪಾರ್ಟ್ನರ್ ಬಾಯ್ ಹೋಲ್ಡಿಂಗ್ ಔಟ್ ಅಂದರೆ ಪ್ರತಿನಿಧಿಸುವ ಅಥವಾ ಅಲ್ಲಗೆಳೆಯುವ ಪಾಲುದಾರ. ಅಲ್ಲಗೆಳೆಯುವ ಪಾಲುದಾರ, ಪಾರ್ಟ್ನರ್ ಬಾಯ್ ಹೋಲ್ಡಿಂಗ್ ಔಟ್. ಯಾರಿಗೆ ಕರೀತಾರೆ ನೋಡ್ರಿ. ಪ್ರತಿನಿಧಿಸುವ ಪಾಲುದಾರ ಒಬ್ಬ ವ್ಯಕ್ತಿಯಾಗಿದ್ದು ಸಂಸ್ಥೆಯ ಪಾಲುದಾರನಾಗದಿದ್ದರೂ ತನ್ನ ತಿಳುವಳಿಕೆಯಿಂದಲೇ ತಾನು ಸಂಸ್ಥೆಯ ಪಾಲುದಾರ ಎಂಬಂತೆ ಪ್ರತಿನಿಧಿಸುತ್ತಾನೆ. ಇಂತಹ ವ್ಯಕ್ತಿಯು ತನ್ನ ಈ ಬಗೆಯ ಪ್ರತಿನಿಧಿತ್ವ ಆಧಾರದ ಮೇಲೆ ಸಂಸ್ಥೆಗೆ ನೀಡಲಾಗಿರುವ ಸಾಲಗಳ ಮರುಪಾವತಿಯಲ್ಲಿ ಬಾಹ್ಯ ಸಾಲಿಗರಿಗೆ ಹೊಣೆಗಾರನಾಗಿರುತ್ತಾನೆ. ಇವನು ಸಹ ಸಿಮಿಲರ್ ಟು ದಿ ಪಾರ್ಟ್ನರ್ ಬೈ ಎಸ್ಟೋಪೆಲ್ ಆಸ್ ವೆಲ್ ಆಸ್ ನಾಮಿನಲ್ ಪಾರ್ಟ್ನರ್. ಓಕೆ, he will also behave like a partner by estoppel as well as nominal partner ಮಾಡ್ತಾನೆ. ಇಂತಹ ವ್ಯಕ್ತಿಯು ತನ್ನ ಈ ಬಗೆಯ ಪ್ರತಿನಿಧಿತ್ವದ ಆಧಾರದ ಮೇಲೆ ಸಂಸ್ಥೆಗೆ ನೀಡಲಾಗಿರೋ ಸಾಲಗಳ ಮರುಪಾವತಿಯಲ್ಲಿ ಬಾಹ್ಯ ಸಾಲಿಗರಿಗೆ ಹೊಣೆಗಾರನಾಗಿರುತ್ತಾನೆ. ಇಫ್ ಸಪೋಸ್ ಎನಿ ಎಕ್ಸ್ಟರ್ನಲ್ ಪರ್ಸನ್ ಹ್ಯಾಸ್ ಗಿವನ್ ಲೋನ್ ಆರ್ ಕ್ರೆಡಿಟ್ ಟು ದಿ ಯುವರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅವ್ರ ಕಣ್ಣಿಗೆ ಇವು ಹೆಂಗೆ ಕಾಣ್ತಾನ, ಇವು ಸಹ ಅಲ್ಲಿದ ಪಾಲುದಾರದಾನ. ಈ ವಿಲ್ ಆಲ್ಸೋ ದಿ ಪಾರ್ಟ್ ಆಫ್ ಆರ್ ದಿ ಪಾರ್ಟ್ನರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಹಿ ವಿಲ್ ಶೋ ಹಿಮ್ಸೆಲ್ಫ್ ಲೈಕ್ ಟು ದಿ ಎಕ್ಸ್ಟರ್ನಲ್ ಯಾರು ಲೆಂಡರ್ಸ್, ಕ್ರೆಡಿಟರ್ಸ್ ಆರ್ ದಿ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಹಿ ವಿಲ್ ಶೋ ಹಿಮ್ಸೆಲ್ಫ್ ಲೈಕ್ ದ್ಯಾಟ್. ಓಕೆ, ಮುಂದೆ ಏನು? ಒಂದು ವೇಳೆ ನಿಜವಾದ ಪಾಲುಗಾರನಾಗಿಲ್ಲದಿದ್ದಲ್ಲಿ ತನ್ನನ್ನು ಈ ಹೊಣೆಗಾರಿಕೆಯಿಂದ ರಕ್ಷಿಸಿಕೊಳ್ಳಲು ಅವನು ಕೂಡಲೇ ಸಂಸ್ಥೆಯಲ್ಲಿ ತನ್ನ ಸ್ಥಾನ ಪಾಲುದಾರನಲ್ಲವೆಂದು ಸ್ಪಷ್ಟಪಡಿಸುವ ನಿರಾಕರಣೆಯೊಂದಿಗೆ ನೀಡಬೇಕು. ಒಂದು ವೇಳೆ ಅವನು ಈ ರೀತಿ ಮಾಡದಿದ್ದಲ್ಲಿ ಅವನು ಇಂತಹ ಯಾವುದೇ ಸಾಲಗಳಿಗೆ ಮೂರನೇ ವ್ಯಕ್ತಿಗಳಿಗೆ ಹೊಣೆಗಾರನಾಗುತ್ತಾನೆ. ಈಗ ಮೊದಲ ಶೋ ಆಫ್ ಮಾಡೋ ಸಂಬಂಧ ನಾ ಅದ್ರ ಪಾರ್ಟ್ನರ್ದಾನೆ ಅಂತೇಳಿ ತೋರಿಸ್ಕೊಂಡು ಅಡ್ಡಾಡಿಬಿಟ್ಟ ಸಾಲ ಆತು. ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಒಂದು ಸಾಲ ಆತು, ಹೆವಿ ಸಾಲ ಆತಲ್ಲಿ, ಕ್ರೆಡಿಟ್ ಆತು. ಅಂಥ ಸಂದರ್ಭದೊಳಗೆ ಇವು ನಾ ಪಾಲ್ದಾರಲ್ಲ ಅಂತ ಸಡನ್ಲಿ ಹೋಗಕ್ಕೆ ಬರೋದಿಲ್ಲ. ಯಾರು ಸಾಲ ಕೊಟ್ಟಿರ್ತಾರಲ್ಲ, ಹೂ ಹ್ಯಾಸ್ ಗಿವನ್ ಲೋನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ಹಿ ವಿಲ್ ನಾಟ್ ಲೆಟ್ ಹಿಮ್ ಟು ಗೋ ಔಟ್. ಹಿ ವಿಲ್ ಹೋಲ್ಡ್ ಹಿಮ್ ಹಿಸ್ ಕಾಲರ್ ಆ್ಯಂಡ್ ಬ್ರಿಂಗ್ ಹಿಮ್ ಟು ದಿ ಕೋರ್ಟ್. ಹೌದಾ? ಆ ಪಾಸಿಬಿಲಿಟಿ ಇರ್ತಾವೆ. ಸೊ ಇಲ್ಲಿ ಅವನು ನಾ ಪಾಲ್ದಾರ ಅಲ್ಲ ಅಂತ ಹೇಳ್ಕೊಬೇಕಂದ್ರೆ ಏನು ಮಾಡ್ಬೇಕು? ಆ ಯಾವ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಇವು ದೊಡ್ಡ ಪಾರ್ಟ್ನರ್ನ ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಆಡ್ತಿರ್ತಲ್ಲ, ಶೋ ಆಫ್ ಮಾಡ್ಕೊಂಡು ಆಡ್ತಿರ್ತಲ್ಲ, ಆ ಪಾಲ್ದಾರಿಕೆ ಸಂಸ್ಥೆಗೆ ಇವನು ಒಂದು ಲೆಟರ್ ಬರಿಬೇಕು. ನಾನು ಈ ಒಂದು ಸಂಸ್ಥೆ ಪಾಲ್ದಾರ ಅಲ್ಲ, ಇವು ಪಾಲ್ದಾರ ಅಲ್ಲ ಅಂಥೇಳಿ ಅವ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವರು ಪ್ರೂವ್ ಮಾಡಿ, ಶೀಲ್ ಹಾಕಿ ಸೈ ಮಾಡಿ ಏನು ಮಾಡಬೇಕು? ಹೌದು, ಇವು ನಮ್ಮ ಪಾರ್ಟ್ನರ್ ಅಲ್ಲ, ಇವನು ಯಾವುದೇ ಥರನಾದಿ ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿಲ್ಲ ಅನ್ನೋದನ್ನ ಅವರು ಖಚಿತಪಡಿಸ್ಬೇಕು. ಆ ಖಚಿತಪಡಿಸಿದ್ದು ಯಾರಿಗೆ ಗೊತ್ತಾಗಬೇಕು? ಯಾರಿಗೆ ತಿಳಿಸ್ಬೇಕು? ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವ್ರಿಗೆ ತಿಳಿಸ್ಬೇಕು. ಅಂದಾಗಿ ಇವನು ಬಿಡ್ತಾರೆ ಅವರು. ಒಂದು ವೇಳೆ ಇಫ್ ಹಿ ಸಪೋಸ್ ಟು ಫೇಲ್ಸ್ ಟು ensure that he is not at all the partner of that particular business organization, then definitely he is held liable for the unlimited liability as in case of remaining partners. ಹೌದಾ? ಇನ್ನು ಕೊನೆಯದಾಗಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ಮೈನರ್ ಪಾರ್ಟ್ನರ್ ಬರ್ತಾನೆ. ಮೈನರ್ ಪಾರ್ಟ್ನರ್ ಅಪ್ರಾಪ್ತ ಪಾಲುದಾರ ಅಂತ ಕರೀತಾರೆ. ಅಪ್ರಾಪ್ತ ಪಾಲುದಾರನೊಬ್ಬನು ಇತರರೊಡನೆ ಸಿಂಧುತ್ವವುಳ್ಳ ಒಪ್ಪಂದವನ್ನು ಮಾಡಿಕೊಳ್ಳಲು ಅರ್ಹನಾಗಿರುವುದಿಲ್ಲ. ಹಿ ಈಸ್ ನಾಟ್ ಅಟ್ ಆಲ್ ಲಯಬಲ್ ಆರ್ ಎಲಿಜಿಬಲ್ ಫಾರ್ ಟು ಮೇಕ್ ಎ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ವಿತ್ ದಿ ಮೇಜರ್ ಪಾರ್ಟ್ನರ್ಸ್ ಆಗಿರೋದಿಲ್ಲ. ಆದಾಗ್ಯೂ ಮಾಡಿಕೊಳ್ಳೋ ಅನರ್ಹ ಕಾರಣ ಅವನು ಯಾವುದೇ ಸಂಸ್ಥೆಯ ಪಾಲುದಾರನು ಸಾಧ್ಯವಿಲ್ಲ. ಆದರೆ ಅಪ್ರಾಪ್ತ ಪಾಲುದಾರನು ಪಾಲುದಾರಿಕೆ ಸಂಸ್ಥೆ ಪ್ರಯೋಜನಕ್ಕಾಗಿ ಇತರ ಎಲ್ಲ ಪಾಲುದಾರರ ಪರಸ್ಪರ ಒಪ್ಪಿಗೆಯಿಂದ ಸಂಸ್ಥೆಗೆ ಸೇರಿಸಿಕೊಳ್ಳಬಹುದು. ಬೇಸಿಕಲಿ ಮೈನರ್ ಪಾರ್ಟ್ನರ್ ಬಿಲೋ ದ ಏಜ್ ಆಫ್ 18 ಈಸ್ ನಾಟ್ ಅಟ್ ಆಲ್ ಪರ್ಮಿಸಿಬಲ್
ಟು ಬಿಕಮ್ ಅ ಪಾರ್ಟ್ನರ್ ಆಫ್ ಎನಿ ಆಫ್ ದಿ ಬಿಸ್ನೆಸ್. ಹೌದಾ? ಆದರೆ ಅದು ಮೇಜರ್ ಪಾರ್ಟ್ನರ್ಸ್ ಅಂತ ಇರ್ತಾರಲ್ಲ, ದೋಸ್ ಹೂ ಆರ್ ಅಬೋವ್ 18 ಆ್ಯಂಡ್ ಫಾರ್ಮ್ ದೇರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಇಫ್ ದೇ ವಾಂಟೆಡ್ ಟು ಜಾಯಿನ್ ದ್ಯಾಟ್ ಮೈನರ್ ಪಾರ್ಟ್ನರ್ ವಿತ್ ಹೀಸ್ ಕನ್ಸೆಂಟ್, ಅಂದ್ರೆ ವಿತ್ ಈಸ್ ಮೈನರ್ ಪಾರ್ಟ್ನರ್ ಅಪ್ರಾಪ್ತ ಪಾಲ್ದಾರನ ಒಂದು ಪರಿಪೂರ್ಣ ಒಂದು ಕನ್ಸೆಂಟ್ ತೊಗೊಂಡು ತಾವು ಎಲ್ಲ ಪಾರ್ಟ್ನರ್ ಉಳಿದೆಲ್ಲ ಪಾಲ್ದಾರರ ಸೇರಿಕೊಂಡು ತಮ್ಮ ಒಂದು ಕನ್ಸೆಂಟನ್ನು, ತಮ್ಮ ಒಂದು ಒಪ್ಪಿಗೆನ ಅಲ್ಲಿ ಖಚಿತಪಡಿಸಿ ಪಾರ್ಟ್ನರ್ ಮಾಡ್ಕೋಬೋದು. ಇಂಥ ಸಂದರ್ಭಗಳಲ್ಲಿ ಅವನ ಜವಾಬ್ದಾರಿಯು ಸಂಸ್ಥೆಯಲ್ಲಿ ತೊಡಗಿರುವ ಬಂಡವಾಳಕ್ಕೆ ಹಾಗೂ ಸಂಸ್ಥೆ ಮಾತ್ರ ಸೀಮಿತವಾಗಿರುತ್ತದೆ. ಸೊ the responsibility and the liability of that minor partner is only up till his capital investment. Say for example ನಾವು 10 ಲಕ್ಷ ರೂಪಾಯಿ ಹಾಕಿ ಬಂದಾನ ಅಂತ ಕೇಳಿದ್ರೆ ಅದು ಲಯಬಿಲಿಟಿ ಅಂತ ಬಂದಾಗ ಎಷ್ಟಾದರೂ ಲಯಬಿಲಿಟಿ ಆಗಲಿ, 1 ಕೋಟಿ ರೂಪಾಯಿ ಆಗೈತೆ ಅಂತ ಕೇಳಿದ್ರು ಕೇವಲ 10 ಲಕ್ಷದ ಲಯಬಿಲಿಟಿ ಮಾತ್ರ ಈ ಮೈನರ್ ಪಾರ್ಟ್ನರ್ ಸಂಬಂಧಪಡ್ತದೆ, ಇದಕ್ಕಿಂತ ಹೆಚ್ಚಿಗೆ ಇವನಿಗೆ ಸಂಬಂಧಪಡುವುದಿಲ್ಲ. ಆಮೇಲೆ ಒಂದು ವೇಳೆ ಈ ರೀತಿ ಹೆಚ್ಚಿನ ಸಾಲ ಅಂತ ಆದಾಗ ಉಳಿದೆಲ್ಲ ಪಾರ್ಟ್ನರ್ಗಳು ನೀ ಕೊಡಲೇಬೇಕು ಅಂಥೇಳಿ ಅವನಿಗೆ ಒತ್ತಾಯಿಸುವಂತಿಲ್ಲ. ದ ರಿಮೈನಿಂಗ್ ಪಾರ್ಟ್ನರ್ ಶುಡ್ ನಾಟ್ ಫೋರ್ಸ್ ದ್ಯಾಟ್ ಮೈನರ್ ಪಾರ್ಟ್ನರ್ ಟು ಗಿವ್ ಮೋರ್ ಲಯಬಿಲಿಟಿ, ಟು ಪೇ ಮೋರ್ ಲಯಬಿಲಿಟಿ ಅಪಾರ್ಟ್ ಫ್ರಮ್ ಆರ್ ಅದರ್ ದ್ಯಾನ್ ಹೀಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅದು ಪರ್ಮಿಷನ್ ಇಲ್ಲ. ಒಂದು ವೇಳೆ ಅವರು ಆ ರೀತಿ ನಡ್ಕೊಂಡಿದ್ದಾದಲ್ಲಿ ಮೈನರ್ ಪಾರ್ಟ್ನರ್ ಕ್ಯಾನ್ ಶೂ ಕೇಸ್ ಅಗೇನ್ಸ್ಟ್ ದ್ಯಾಟ್ ಪರ್ಟಿಕ್ಯುಲರ್ ದ್ಯಾಟ್ ಪಾರ್ಟ್ನರ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್. ಅವನಿಗೆ ಹಾಕಿರ್ತದೆ. ಸೊ ದಿಸ್ ಇಸ್ ಅಬೌಟ್ ದಿ ಏನು ಮೈನರ್ ಪಾರ್ಟ್ನರ್. ಇವು ಅಲ್ಲೇ ಉಳ್ಕೊಂಡು ಇನ್ನೊಂದು ಅರ್ಥ, ಇನ್ನೊಂದು ಹೆಚ್ಚಿನ ಏನು ಹೇಳ್ಬೇಕಂದ್ರೆ, ಇಫ್ ಹಿ ವಿಲ್ ರಿಮೇನ್ ಅ ಪಾರ್ಟ್ನರ್ till the age of 18 or 18 plus, after that he will become a major partner and he is also held liable for capital investment, profit and loss, management of the activities and unlimited liability. 18 ಆಗುವವರೆಗೂ ಅವನು ಆ ಬಿಸ್ನೆಸ್ಸಲ್ಲಿ ಕೆಲಸ ಇದ್ದ, ಪಾರ್ಟ್ನರ್ ಆಗಿದ್ದ ಅಂತ ಕೇಳಿದ್ರೆ 18 ಆದಮೇಲೆ ಅವನಿಗೆ 6 ತಿಂಗಳ ಟೈಮ್ ಇರ್ತದೆ. he will have 6 months of times that he should inform, he should permit himself that he is a major partner now and he is liable for, he is eligible for and he is ready to for everything as in the case of remaining partners. ಉಳಿದೆಲ್ಲ ಪಾಲ್ದಾರ, ಮೇಜರ್ ಪಾಲ್ದಾರ್ಸ್ ಏನಿದಿರಲ್ಲ, ಮೊದಲಿರ್ತಾನೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಪ್ರಾಫಿಟ್ ಆ್ಯಂಡ್ ಲಾಸ್ ತೋದ್ರು, ಅನ್ಲಿಮಿಟೆಡ್ ಲಯಬಿಲಿಟಿ ಇತ್ತು, ಇವೆಲ್ಲ ಹೊಣೆಗಾರಿಕೆ ನಾನು ಬದ್ಧನಿದ್ದೇನೆ, ನಾನು ಸಿದ್ಧನಿದ್ದೇನೆ ಅಂಥೇಳಿ 6 ತಿಂಗಳ ಒಳಗಾಗಿ ಈ ಒಂದು ಮೈನರ್ ಪಾರ್ಟ್ನರ್ ಮೇಜರ್ ಆದಾಗ ಕಂಪನಿಗೆ ಆ ಒಂದು ಪಾರ್ಟ್ನರ್ಶಿಪ್ ಸಂಸ್ಥೆಗೆ ಹೇಳಬೇಕು, ಪಾಲ್ದಾರ ಸಂಸ್ಥೆಗೆ ಹೇಳಬೇಕು, ತೋರಿಸ್ಬೇಕು, ಬರೆದು ಕೊಡಬೇಕು. ಅಂದಾಗ ಮಾತ್ರ ಅವನಿಗೆ ಅಲ್ಲಿ ಇಟ್ಕೊಳ್ತಾರೆ. ಇಲ್ಲಂದಲ್ಲಿ ಅವನಿಗೆ ತೆಗೆದು ಹಾಕ್ಬಿಡ್ತದೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಓಕೆ, and now come to the types of partnership. ಪಾಲುದಾರರು ನೋಡಿದ್ವಿ, ಈಗ ಪಾಲುದಾರರ ಪ್ರಕಾರಗಳನ್ನು ನೋಡಿದ್ವಿ. ಪಾಲುದಾರಿಕೆ ಸಂಸ್ಥೆಯ ಪ್ರಕಾರಗಳು, ಪಾಲುದಾರ ಪ್ರಕಾರಗಳ ಇವು 7 ಥರನಾಗಿದ್ದಾವ. ಈಗ ಪಾಲುದಾರಿಕೆ ಸಂಸ್ಥೆಯ ಪ್ರಕಾರಗಳು, ಪಾರ್ಟ್ನರ್ಶಿಪ್, ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್. ಹಿಯರ್ the partnership business is categorized or classified into 2 major types, that is on the basis of duration and on the basis of liability. ಈ ಒಂದು ಪಾಲುದಾರಿಕೆ ಸಂಸ್ಥೆಗಳನ್ನು 2 ಮುಖ್ಯ ವಿಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಒಂದನೇದು ಯಾವುದು ಅಂತ ಕೇಳಿದ್ರೆ ಅವಧಿಯ ಆಧಾರದ ಮೇಲೆ ಮಾಡ್ತಾರೆ. ಎರಡನೇದು ಯಾವುದು ಅಂತ ಕೇಳಿದ್ರೆ ಹೊಣೆಗಾರಿಕೆ ಆಧಾರದ ಮೇಲೆ ಇಲ್ಲಿ ಮುಖ್ಯವಾಗಿ 2 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ಡ್ಯೂರೇಷನ್ ಒಳಗೆ ಅಗೇನ್ ಕ್ಲಾಸಿಫೈಡ್ ಇಂಟು ಟೂ ಕೈಂಡ್ಸ್. ಅವಧಿಯ ಆಧಾರದ ಮೇಲೆ ಅಂತ ಹೋದಾಗ ಅಲ್ಲಿ ಮತ್ತೆ 2 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಯಾವುದು ಅಂತ ಕೇಳಿದ್ರೆ ಒಂದನೇದ್ದು ಪಾರ್ಟ್ನರ್ಶಿಪ್ ಆಟ್ ವಿಲ್, ಅಂದ್ರೆ ಐಚ್ಛಿಕ ಅಥವಾ ಇಚ್ಛಾನುಸಾರ ಪಾಲುದಾರಿಕೆ. ಏನು ಹೇಳ್ತದ ಅಂತ ಕೇಳಿದ್ರೆ, ದೀಸ್ ಆರ್ ದಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವೇರ್ 2 or more
partners or persons will come together by their own will and wish and form the business. ಹೌದಾ? ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ತಮ್ಮ ಸ್ವ ಇಚ್ಛೆಯಿಂದ ಆ ಒಂದು ವ್ಯವಹಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಯಾವುದೇ ಥರನಾದಂಥ ತಾಪತ್ರೆ ಇರೋದಿಲ್ಲ, ಯಾರ್ದು ಫೋರ್ಸ್ ಇರೋದು ಏನಿರೋದಿಲ್ಲ. ತಾವ ಒಂದು 4 ಮಂದಿ ಫ್ರೆಂಡ್ಸ್ ಅದರ ಸೇರ್ಕೊಂಡ್ಬಿಟ್ಟು ಬಿಸ್ನೆಸ್ ಮಾಡೋಣ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡೋಣ ಅಂತೇಳಿ ಅವರು ಶುರು ಮಾಡ್ತಾರೆ. ಅವರು ಸ್ವ ಇಚ್ಛೆಯಿಂದ ಮನಸ್ಸಿಚ್ಛೆಯಿಂದ ಅವ್ರು ಏನು ಮಾಡ್ತಾರೆ, ಆ ಒಂದು ಪಾಲ್ದಾರಿಕೆ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ಅವರಿಗೆ ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಸಾಕು ನಾವು ವಂಡಪ್ ಮಾಡು ಅಂತ ಅನ್ನಿಸ್ತಂತಿದ್ರೆ ಅವ್ರು ಎನಿ ಟೈಮ್ ಅದನ್ನ ಮುಚ್ಚಬಹುದು. ಅಥವಾ ಯಾವುದೋ ಪಾರ್ಟ್ನರ್ ತೀರಿತ್ಕೊಂಡ, ಬುದ್ಧಿಭ್ರಮಣೆ ಆದ, ಡಿಸೇಬಲ್ ಆದ, ಹ್ಯಾಂಡಿಕ್ಯಾಪ್ ಅದ, ಏನೋ ಆಕ್ಸಿಡೆಂಟ್ ಆಯಿತು, ಅನೇಬಲ್ ಟು ಕಮ್ ಟು ದಿ ಬಿಸ್ನೆಸ್ ಆ್ಯಂಡ್ ವರ್ಕ್ ವಿತ್ ದಿ ಅದರ್ ಪಾರ್ಟ್ನರ್ಸ್ ಹಂಗಿತ್ತು ಅಂತ ಕೇಳಿದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಂಟಿನ್ಯೂನು ಮಾಡ್ಬೋದು. ಅಥವಾ ಅವ್ನಿಗೆ ಏನು ಕೊಟ್ಟು ಅವನಿಗೆ ಸರಿಸಿ ಕಂಟಿನ್ಯೂ ಮಾಡ್ಬೋದು. ಅಥವಾ ಬ್ಯಾಡಪ್ಪ ಬಿಸ್ನೆಸ್ ಸಾಕು ಮಾಡೋನು ಬಂದ್ ಮಾಡೋಣ ಅಂತೇಳಿ ಅವರು ಬಿಸ್ನೆಸ್ ಮಾಡೋದು. ಇಲ್ಲಿ ಯಾವುದೇ ಥರನಾದಂಥ ಆಪತ್ರೆ ಇರೋದಿಲ್ಲ. ಯಾಕೆ ಅವರು ಸ್ವ ಇಚ್ಛೆಯಿಂದ ಬಂದಿರ್ತಾರೆ, ಸ್ವ ಇಚ್ಛೆಯಿಂದನೇ ಅವರು ನಿರ್ಗಮನವನ್ನು ಅಂತಾರೆ, ವಿಸರ್ಜನೆಯನ್ನು ಮಾಡ್ತಾರೆ. ಓಕೆ. ಇನ್ನು ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂದ್ರೆ ನಿರ್ದಿಷ್ಟ ಪಾಲುದಾರಿಕೆ ಅಂದ್ರೆ ಇದು ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಉದ್ದೇಶ ಈಡೇರಿದಾದ್ಮೇಲೆ ಅವ್ರೇನು ಮಾಡ್ತಾರೆ, ಆ ಒಂದು ಪಾರ್ಟ್ನರ್ಶಿಪ್ಪನ್ನು ವಿಸರ್ಜನೆಯನ್ನು ಮಾಡ್ತಾರೆ. ಹಿಯರ್ ದಿಸ್ ನೇಮ್ ಸ್ಪೆಸಿಫೈಸ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. Here the partner will form the partnership business to accomplish a particular objective or goal. Objectives or goals, whatever it might be. ಆ ಒಂದು ನಿರ್ದಿಷ್ಟವಾದಂಥ ಉದ್ದೇಶವನ್ನು ಈಡೇರಿಸಲಿಕ್ಕೆ ಅವ್ರು ಏನು ಮಾಡ್ತಾರೆ, ಆ ಒಂದು ಪಾಲ್ದಾರಿಕೆ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಉದ್ದೇಶ ಈಡೇರಿದ ಮೇಲೆ ಅದನ್ನ ನಿರ್ಗಮನವನ್ನು ಮಾಡ್ತಾರೆ. ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ, ಒಂದು 4 ಮಂದಿ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ಅಂತ ತೊಗೊಳ್ರಿ. ಅವ್ರು ಏನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಲ್ಯಾಂಡ್ ಖರೀದಿ ಮಾಡಿ ಎಲ್ಲ ಪ್ಲಾಟ್ಸ್ ಮಾಡ್ತಾರೆ. ಆ ಎಲ್ಲ ಪ್ಲಾಟ್ಸ್ಗಳು ಸೇಲ್ ಆಗೋರು ಮಾತ್ರ ಒಂದು ಬಿಸ್ನೆಸ್, ಅದೊಂದು ಪಾರ್ಟ್ನರ್ಶಿಪ್ ಇರ್ತದೆ. ಆ ಎಲ್ಲ ಅವೆಲ್ಲ ಪ್ಲಾಟ್ಸ್ ಎಲ್ಲ ಸೇಲ್ ಆದಮೇಲೆ ಏನು ಮಾಡ್ತಾರೆ, ಅವರು ತಮ್ಮದು ಏನೇ ಇತ್ತಲ್ಲ ರೇಷನ್ನ ತೊಗೊಂಡು ಡಿಸಾಲ್ವ್ ಮಾಡಿಬಿಡ್ತಾರೆ. ಇದೊಂದು. ಇನ್ನೊಂದೇನು, ಈಗ ಏನೋ ಒಂದು ಯಾರಿಗೋ ಒಂದು ರೋಡ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ರಿ, ಇಲ್ಲಿಂದ ಇಲ್ಲಿವರೆಗೂ ರೋಡ್ ಮಾಡಬೇಕು ಅಂಥೇಳಿ. ಅಲ್ಲಿ ಒಂದು ಸರ್ಕಲ್ ಆಗ್ತೈತಿ. ಸರ್ಕಲ್ ಆಗಿ ಅವರೊಂದು ಇಷ್ಟು ಜನ ನಾವು ಮಾಡೋಣ ಈ ಕೆಲಸ ಅಂಥೇಳಿ ಮುಂದೆ ಬರ್ತಾರೆ. ಇಂಜಿನಿಯರ್ ಅಂತ ಇರ್ತಾರೆ, ಅಲ್ಲಿ ಪ್ಲ್ಯಾನರ್ ಮಾಡೋರು ಅಂತ ಇರ್ತಾರೆ, ಏನು ಮ್ಯಾಸನ್ಸ್ ಅಂತ ಇರ್ತಾರೆ. ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಒಂದು ತಮ್ಮದೇ ಆದಂಥ ಒಂದು ಬಾಡಿ ಫ್ರೇಮ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಮಾಡಿ ಆ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಡಿಸಾಲ್ವ್ ಮಾಡಿಬಿಡ್ತಾರೆ. ಆಮೇಲೆ ಪೂಲ್ಸ್, ಡ್ಯಾಮ್ಸ್ ಆ್ಯಂಡ್ ಸೋ ಆನ್, ಈ ರೀತಿ ಹಲವಾರು ಒಂದು ಇದ್ರೆ ಅದನ್ನ ಒಂದು ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ. ಆ ಉದ್ದೇಶ ಈಡೇರಾದ್ಮೇಲೆ ಆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಡಿಸಾಲ್ವ್ ಆಗ್ತದೆ. ಸೊ ಅದಕ್ಕೆ ಅಂತಾರೆ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ನಿರ್ದಿಷ್ಟ ಪಾಲುದಾರಿಕೆ ಅಂತ ಕರೀತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಆನ್ ದ ಬೇಸಿಸ್ ಆಫ್ ಡ್ಯೂರೇಷನ್. ಆ್ಯಂಡ್ ನೌ ಕಮ್ ಟು ದಿ ಆನ್ ದ ಬೇಸಿಸ್ ಆಫ್ ಲಯಾಬಿಲಿಟಿ. ಹೊಣೆಗಾರಿಕೆ ಆಧಾರದ ಮೇಲೆ ಇಲ್ಲಿ ಮತ್ತೆ 2 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಒಂದೇದು ಯಾವುದು ಅಂತ ಕೇಳಿದ್ರೆ ಜನರಲ್ ಪಾರ್ಟ್ನರ್ಶಿಪ್, ಸಾಮಾನ್ಯ ಪಾಲುದಾರಿಕೆ ಇಸ್ ನಥಿಂಗ್ ಬಟ್ ಏನು, ಆಸ್ ಸಿಂಪಲ್ ಲೈಕ್ ಅ ಆ್ಯಕ್ಟಿವ್ ಪಾರ್ಟ್ನರ್ ಆ್ಯಂಡ್ ಅದರ್ ಜನರಲ್ ಪಾರ್ಟ್ನರ್. ಹೆಂಗೆ ಅಂತ ಕೇಳಿದ್ರೆ, ಹಿಯರ್ ಸೇಮ್ ಆಸ್ ವಿ ಹ್ಯಾವ್ ಡಿಸ್ಕಸ್ ಇನ್ ದಿ ಮೀನಿಂಗ್, 2 or more persons will come together. They all will act for one or one will act for all. Okay, and they will invest capital, they make a profit and loss, divide the profit and loss, and they will take the management authority and take the initiative partnership in the all the business activities. And then they are held liable for the unlimited liability. ಎಲ್ಲ ಜನರಲ್ ಕಾನ್ಸೆಪ್ಟ್ಗಳು ಇಲ್ಲಿ ಬರ್ತಾವೆ, ಇಲ್ಲೇನು ಹೊಸದಾಗಿ ಇರೋದಿಲ್ಲ. ಸೊ ನಾರ್ಮಲ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೆಂಗಿರುತ್ತೆ ಆ ಒಂದು ಅರ್ಥವನ್ನು ಇಲ್ಲಿ ಜನರಲ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ನೋಡ್ತೇವೆ. ಲಾಸ್ಟ್ ಯಾವುದು, ಲಿಮಿಟೆಡ್ ಪಾರ್ಟ್ನರ್ಶಿಪ್. ಇದಕ್ಕೆ ಅಂತ ಕರೀತಾರೆ ನಿಯಮಿತ ಪಾಲುದಾರಿಕೆ ಅಂತ ಕರೀತಾರೆ. ಎದಕ್ಕೆ ಕರೀತಾರೆ ನೋಡ್ರಿ. ಹಿಯರ್ ಏನು, ಕನಿಷ್ಠ ಒಬ್ಬ ಪಾಲುದಾರ
ಅಪರಿಮಿತ ಅಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಉಳಿದೆಲ್ಲ ಪಾಲ್ದಾರ ಪರಿಮಿತ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಅಂತಹ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಎಂತ ಕರೀತಾರೆ, ಲಿಮಿಟೆಡ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಹಿಯರ್ ದ ಲಯಬಿಲಿಟಿ ಆಫ್ ಎನಿ ಒನ್ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್. ರಿಮೈನಿಂಗ್ ಪಾರ್ಟ್ನರ್ಸ್ ವಿಲ್ ಹ್ಯಾವ್ limited liability. This is the kind of partnership business where at least one partner will have unlimited liability, whereas remaining partners will have limited liability ಅಂತ ಹೇಳ್ತಾರೆ. ಮುಂದೆ ಇಂಥ ಪಾಲುದಾರಿಕೆಯು ನಿಯಮಿತ ಪಾಲುದಾರರ ಮರಣ, ಬುದ್ಧಿಭ್ರಮಣೆ, ದಿವಾಳಿತನದಿಂದ ವಿಸರ್ಜನೆ ಆಗುವುದಿಲ್ಲ. ಇಫ್ ಸಪೋಸ್ ದ ಲಿಮಿಟೆಡ್ ಪಾರ್ಟ್ನರ್ಸ್, the one who has a limited liability, if suppose any among them has occurred with a serious accident, death, insanity, insolvency, whatever it might be, at that time this partnership will not be dissolved. ನಿಯಮಿತ ಪಾಲುದಾರಿಗೆ ಏನು ಸುಡುಗಾಡಾದರೂ ಆ ಒಂದು ಬಿಸ್ನೆಸ್ ಬಂದ್ ಆಗೋದಿಲ್ಲ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಂದ್ ಆಗೋದಿಲ್ಲ. ಇಫ್ ಸಪೋಸ್ ಸೇಮ್ ಕೇಸ್ ವಿಲ್ ಹ್ಯಾಪನ್ ವಿತ್ ದಿ ಅನ್ಲಿಮಿಟೆಡ್ ಪಾರ್ಟ್ನರ್, ಅನ್ಲಿಮಿಟೆಡ್ ಲಯಬಿಲಿಟಿ ಇದ್ದಿದ್ದ ಪಾರ್ಟ್ನರ್ಗೆ ಏನಾದರೂ ಆಯಿತು ಅಂತ ಕೇಳಿದ್ರೆ, ಅಟ್ ದ್ಯಾಟ್ ಟೈಮ್ ದ ಬಿಸ್ನೆಸ್ ವಿಲ್ ಗೋಯಿಂಗ್ ಟು ಡಿಸಾಲ್ವ್. ಒಂದು ವೇಳೆ ಆ ಅಪರಿಮಿತ ಹೊಣೆಗಾರಿಕೆ ಹೊಂದಿರತಕ್ಕಂತಹ ಪಾಲುದಾರರಿಗೆ ಏನಾದರೂ ಬುದ್ಧಿಭ್ರಮಣೆ ಅಥವಾ ಅನಿಶ್ಚಿತ ಸಾವು, ಬುದ್ಧಿಭ್ರಮಣೆ ಮತ್ತು ಸಾಲ ಏನೋ ಈ ರೀತಿ ಏನಾದರೂ ಆದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಲಿಮಿಟೆಡ್ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಆಗ್ತದೆ ಅಂತ ಹೇಳ್ತಾರೆ. ಮೊದಲು ಭಾರತದಲ್ಲಿ ಈ ಥರದ ಅಂತಹ ಒಂದು ವ್ಯವಹಾರ ಸಂಸ್ಥೆಗಳಿಗೆ ಆದ್ಯತೆ ಇರಲಿಲ್ಲ. ಆದರೆ 1991ರಲ್ಲಿ ಏನು ಮಾಡಿದ್ರು, ನ್ಯೂ ಸ್ಮಾಲ್ ಎಂಟರ್ಪ್ರೈಸ್ ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಜಾರಿಗೆ ಬಂತಲ್ಲ 1991 ಇಂಡಸ್ಟ್ರಿಯಲ್ ಪಾಲಿಸಿ, ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದರು. ಆ ಕೈಗಾರಿಕಾ ನೀತಿಯಲ್ಲಿ ಏನು ಮಾಡಿದ್ರು, ನ್ಯೂ ಸ್ಮಾಲ್ ಎಂಟರ್ಪ್ರೈಸ್ ಪಾಲಿಸಿ ಅಂದರೆ ಹೊಸ ಸಣ್ಣ ಉದ್ಯಮೆ ಪಾಲುದಾರಿಕೆಯನ್ನು ಸ್ಥಾಪಿಸಿದರು. ಅದರ ಒಂದು ಅಡಿಯಲ್ಲಿ ಇಂತಹ ಒಂದು ಲಿಮಿಟೆಡ್ ಪಾರ್ಟ್ನರ್ಶಿಪ್ಪಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಈ ಬದಲಾವಣೆ